ಆತನ ಸಕಲ ಉಪಕಾರಗಳನ್ನು ಎಂದಿಗೂ ಮರೆಯದಿರು. ನೀನು ಎಂದಿಗೂ ಮರೆಯದಿರು. ಆತನ ಸಕಲ ಉಪಕಾರಗಳನ್ನು ಎಂದಿಗೂ ಮರೆಯದಿರು. ನೀನು ಎಂದಿಗೂ ಮರೆಯದಿರು. ಪಾಪವನೆಲ್ಲ ಮನ್ನಿಸಿದ, ರೋಗವ ತಾನೊತ್ತು ತೀರಿಸಿದ. ಪಾಪವನೆಲ್ಲ ಮನ್ನಿಸಿದ, ರೋಗವ ತಾನೊತ್ತು ತೀರಿಸಿದ. ಆತನ ಸಕಲ ಉಪಕಾರಗಳನ್ನು ಎಂದಿಗೂ ಮರೆಯದಿರು. ಎಂದಿಗೂ ಮರೆಯದಿರು. ಆತನ ಸಕಲ ಉಪಕಾರಗಳನ್ನು ಎಂದಿಗೂ ಮರೆಯದಿರು. ಮರೆಯದಿರು. ನಾಶನದಿಂದ ತಪ್ಪಿಸಿದ, ಪ್ರೀತಿ ಕೃಪೆಯಿಂದ ಶೃಂಗರಿಸಿದ. ನಾಶನದಿಂದ ತಪ್ಪಿಸಿದ, ಪ್ರೀತಿ ಕೃಪೆಯಿಂದ ಶೃಂಗರಿಸಿದ. ಆತನ ಸಕಲ ಉಪಕಾರಗಳನ್ನು ಎಂದಿಗೂ ಮರೆಯದಿರು. ನೀನು ಎಂದಿಗೂ ಮರೆಯದಿರು. ಆತನ ಸಕಲ ಉಪಕಾರಗಳನ್ನು ಎಂದಿಗೂ ಮರೆಯದಿರು. ನೀನು ಎಂದಿಗೂ ಮರೆಯದಿರು. ನನ್ನ ಮನವೇ ಕರ್ತನನ್ನೇ ಸ್ತುತಿಸು. ಅಂತರಾಳವೇ ಆತನನ್ನೇ ಸ್ತುತಿಸು. ನನ್ನ ಮನವೇ ಕರ್ತನನ್ನೇ ಸ್ತುತಿಸು. ಅಂತರಾಳವೇ ಆತನನ್ನೇ ಸ್ತುತಿಸು. ಆತನ ಸಕಲ ಉಪಕಾರಗಳನ್ನು ಎಂದಿಗೂ ಮರೆಯದಿರು. ನೀನು ಎಂದಿಗೂ ಮರೆಯದಿರು. ಆತನ ಸಕಲ ಉಪಕಾರಗಳನ್ನು ಎಂದಿಗೂ ಮರೆಯದಿರು. ಎಂದಿಗೂ ಮರೆಯದಿರು. ಆತನ ಸಕಲ ಉಪಕಾರಗಳನ್ನು ಎಂದಿಗೂ ಮರೆಯದಿರು. ನೀನು ಎಂದಿಗೂ ಮರೆಯದಿರು. ನನ್ನ ಮನವೇ ಕರ್ತನನ್ನೇ ಸ್ತುತಿಸು. ನನ್ನ ಅಂತರಾಳವೇ ಆತನನ್ನೇ ಸ್ತುತಿಸು. ಹಲ್ಲೆಲೂಯ, ಹಲ್ಲೆಲೂಯ. ಮುಂಜಾನೆ ವೇಳೆಯಲ್ಲಿ ಕರ್ತನನ್ನೇ ಸ್ತುತಿಸುವ, ಆತನ ಉಪಕಾರಗಳನ್ನೆಲ್ಲ ನೆನಪು ಮಾಡಿಕೊಳ್ಳುವ. ಕರ್ತನು ನಮಗೆ ತಂದೆಯಾಗಿದ್ದಾನೆ, ನಮ್ಮನ್ನು ಕಾಯುವ ಕರ್ತನಾಗಿದ್ದಾನೆ. ಆತನೇ ನಮ್ಮನ್ನು ತಲೆ ಎತ್ತುವಂತೆ ಮಾಡುವವನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನು ಸ್ತೋತ್ರ. ಕರ್ತನೆ ನಿನಗೆ ಸ್ತೋತ್ರ. ಕರ್ತನೆ ಸ್ತೋತ್ರ ಡ್ಯಾಡಿ. ಹಲ್ಲೆಲೂಯ. ಖೇಡ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ಖೇಡ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ತಲೆ ಎತ್ತಿ ನಡೆಯ ಮಾಡುವೆ. ತಲೆ ಎತ್ತಿ ನಡೆಯ ಮಾಡುವೆ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಖೇಡ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ಖೇಡ್ಯವು ನೀನೇ. ಎಸ್ ಡ್ಯಾಡಿ, ಹೌದಪ್ಪ. ತಲೆ ಎತ್ತಿ ನಡೆಯ ಮಾಡುವೆ. ತಲೆ ಎತ್ತಿ ನಡೆಯ ಮಾಡುವೆ. ತಲೆ ಎತ್ತಿ ನಡೆಯ ಮಾಡುವೆ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ.
ವಿರೋಧಿಗಳು ಎಷ್ಟೆಷ್ಟೋ ಹೆಚ್ಚಿರುವರು, ವೈರಿಗಳು ಬಹುಮಂದಿ ಬೆಳೆದಿರುವರು. ವಿರೋಧಿಗಳು ಎಷ್ಟೆಷ್ಟೋ ಹೆಚ್ಚಿರುವರು, ವೈರಿಗಳು ಬಹುಮಂದಿ ಬೆಳೆದಿರುವರು. ಆದರೂ ಸೋತು ಹೋಗೋದಿಲ್ಲ, ಕುಗ್ಗಿ ಹೋಗೋದಿಲ್ಲ. ನಾನು ಸೋತು ಹೋಗೋದಿಲ್ಲ, ಕುಗ್ಗಿ ಹೋಗೋದಿಲ್ಲ. ನನ್ನ ತಂದೆ ನೀನಿರುವೆ, ನಾ ತತ್ತರಿಸಲು ಬಿಡಲಾರೆ. ನನ್ನ ತಂದೆ ನೀನಿರುವೆ, ನಾ ತತ್ತರಿಸಲು ಬಿಡಲಾರೆ. ಕೇಡ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ಕೇಡ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ತಲೆ ಎತ್ತಿ ನಡೆಯ ಮಾಡುವೆ. ಡ್ಯಾಡಿಯನ್ನು ನೋಡಿ ಹೇಳೋಣ, ತಲೆ ಎತ್ತಿ ನಡೆಯ ಮಾಡುವೆ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ನಿದ್ದೆ ಮಾಡಿ ಹರುಷದಿಂದ ಎದ್ದೇಳುವೆ, ಯಾಕೆಂದರೆ ಕರ್ತನನ್ನ ಕಾಪಾಡುವೆ. ನಿದ್ದೆ ಮಾಡಿ ಹರುಷದಿಂದ ಎದ್ದೇಳುವೆ, ಯಾಕೆಂದರೆ ಕರ್ತನನ್ನ ಕಾಪಾಡುವೆ. ಭಯವು ನನಗಿಲ್ಲ, ಚಿಂತೆ ನನಗಿಲ್ಲ. ಭಯವು ನನಗಿಲ್ಲ, ಚಿಂತೆ ನನಗಿಲ್ಲ. ಜಯ ಕೊಡುವ ಕರ್ತನಿರುವೆ, ಸೋಲು ಎಂದು ನನಗೆ ಇಲ್ಲ. ಜಯ ಕೊಡುವ ಕರ್ತನಿರುವೆ, ಸೋಲು ಎಂದು ನನಗೆ ಇಲ್ಲ. ಕೇಡ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ಕೇಡ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಯಾವುದಕ್ಕೂ ಚಿಂತಿಸದೆ ಸ್ತೋತ್ರ ಮಾಡುವೆ, ಗ್ರಹಿಕೆ ಮೀರಿ ಸಮಾಧಾನ ಕಾಯುತ್ತಿರುವುದು. ಯಾವುದಕ್ಕೂ ಚಿಂತಿಸದೆ ಸ್ತೋತ್ರ ಮಾಡುವೆ, ಗ್ರಹಿಕೆ ಮೀರಿ ಸಮಾಧಾನ ಕಾಯುತ್ತಿರುವುದು. ನನ್ನ ಭಯ ಎಲ್ಲವೂ ಅವು ಪರಿಶುದ್ಧವು, ನಿನ್ ಬಯಕೆ ಎಲ್ಲವೂ ಅವು ಪರಿಶುದ್ಧವು. ಅವುಗಳನ್ನೇ ಧ್ಯಾನಿಸುವೆ, ದಿನ ಅರಿಕೆ ಮಾಡಿ ಜಯ ಹೊಂದುವೆ. ಅವುಗಳನ್ನೇ ಧ್ಯಾನಿಸುವೆ, ದಿನ ಅರಿಕೆ ಮಾಡಿ ಜಯ ಹೊಂದುವೆ. ಕೇಡ್ಯವು ನೀನೇ, ಮಹಿಮೆಯು ನೀನೇ, ಹೌದು ಡ್ಯಾಡಿ, ನಡೆಯ ಮಾಡುವೆ. ಕೇಡ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ನಿದ್ದೆ ಮಾಡಿ ಹರುಷದಿಂದ ಎದ್ದೇಳುವೆ, ಯಾಕೆಂದರೆ ಕರ್ತನನ್ನ ಕಾಪಾಡುವೆ. ನಿದ್ದೆ ಮಾಡಿ ಹರುಷದಿಂದ ಎದ್ದೇಳುವೆ,
ಯಾಕೆಂದರೆ ಕರ್ತನನ್ನ ಕಾಪಾಡುವೆ. ಭಯವು ನನಗಿಲ್ಲ, ಓ ಚಿಂತೆ ನನಗಿಲ್ಲ, ಓಹೋ ಭಯವು ನನಗಿಲ್ಲ, ಚಿಂತೆ ನನಗಿಲ್ಲ. ಜಯ ಕೊಡುವ ಕರ್ತನಿರುವೆ, ಓ ಸೋಲು ಎಂದು ನನಗೆ ಇಲ್ಲ. ಜಯ ಕೊಡುವ ಕರ್ತನಿರುವೆ, ಸೋಲು ಎಂದು ನನಗೆ ಇಲ್ಲ. ಖೇದ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ಖೇದ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವ ನೀನೇ. ಕರ್ತನೇ ತಂದೆಯೇ, ತಲೆ ಎತ್ತುವಂತೆ ಮಾಡುವವ ನೀನೇ. ತಲೆ ಎತ್ತುವಂತೆ ಮಾಡುವವ ನೀನೇ. ಹಾಲೆಲೂಯ, ಹಾಲೆಲೂಯ. ನನ್ನ ತಂದೆ ನೀನಿರೋದ್ರಿಂದ ಭಯ ಇಲ್ಲ, ಚಿಂತೆ ಇಲ್ಲ, ಸೋಲಿಲ್ಲ, ಜಯ ಉಂಟು. ಹಾಲೆಲೂಯ. ಈ ದಿನ ಜಯದ ದಿನವಾಗಿ ಕೊಟ್ಟಿದ್ದೀರಪ್ಪ. ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಐ ಲವ್ ಯು ಜೀಸಸ್. ಹಾಲೆಲೂಯ. ಪ್ರೀತಿಸುವೆ, ಪ್ರೀತಿಸುವೆ, ಪ್ರೀತಿಸುವೆ ಡ್ಯಾಡಿ, ಪ್ರೀತಿಸುವೆ. ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ಏಸಪ್ಪ ನೋಡಿ ಹೇಳೋಣ, ನನ್ನ ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ, 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 ಪ್ರೀತಿಸುವೆ ಡ್ಯಾಡಿ, ಪ್ರೀತಿಸುವೆ. ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ನನ್ನ ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ನನ್ನ ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ. ಥ್ಯಾಂಕ್ ಯು ಡ್ಯಾಡಿಯನ್ನು ನೋಡಿ ಹೇಳೋಣ, ನನ್ನ ಜೀವಂತ ದಿನವೆಲ್ಲ, ಎಸ್ ಲಾರ್ಡ್, ನಿಮ್ಮನ್ನೇ ಪ್ರೀತಿಸುವೆ. ಇಮ್ಯಾನ್ಯುಯಲ್ ನೀನಲ್ಲವೇ, ಹೌದು, ಎಂದೆಂದು ಜೊತೆ ಇರುವೆ. ಇಮ್ಯಾನ್ಯುಯಲ್, ಹೌದಪ್ಪ, ಎಂದೆಂದು ಜೊತೆ ಇರುವೆ. ಸಂತೋಷವೇ ಸಮಾಧಾನವೇ ನಿನ್ನನ್ನೇ ಪ್ರೀತಿಸುವೆ. ಸಂತೋಷವೇ ಸಮಾಧಾನವೇ ನಿಮ್ಮನ್ನೇ ಪ್ರೀತಿಸುವೆ. ಪ್ರೀತಿಸುವೆ, ಪ್ರೀತಿಸುವೆ,
ಪ್ರೀತಿಸುವೆ ಪ್ರೀತಿಸುವೆ ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ ನನ್ನ ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ ನನ್ನ ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ ಜೀವಂತ ದಿನವೆಲ್ಲ ನಿಮ್ಮನ್ನೇ ಪ್ರೀತಿಸುವೆ ಹಲ್ಲೆಲೂಯಾ ನಿಮ್ಮನ್ನೇ ಪ್ರೀತಿಸುವೆ ಹಲ್ಲೆಲೂಯಾ ಹಲ್ಲೆಲೂಯಾ ಡ್ಯಾಡಿಯನ್ನು ನೋಡಿ ಹೇಳೋಣ ಥ್ಯಾಂಕ್ ಯು ನಿನ್ನನ್ನೇ ಪ್ರೀತಿಸುವೆ ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಜೊತೆ ಇರಲು ಬಯಸುವೆ ನಿನ್ನ ಸನ್ನಿಧಾನವನ್ನು ಬಯಸುವೆ ಡ್ಯಾಡಿ ಡ್ಯಾಡಿ ಹಲ್ಲೆಲೂಯಾ ಅತಿಶಯ ದೇವನು ನೀ ಸಂತೈಸುವ ಕರ್ತನೇ ಅತಿಶಯ ದೇವನು ನೀ ನನ್ನ ಸಂತೈಸುವ ಕರ್ತನೇ ಸಂತೋಷವೇ ಸಮಾಧಾನವೇ ನಿಮ್ಮನ್ನೇ ಪ್ರೀತಿಸುವೆ ಹೌದು ಡ್ಯಾಡಿ ನನ್ನ ಸಂತೋಷವೇ ನನಗೆ ಸಮಾಧಾನವೇ ನಾನು ನಿಮ್ಮನ್ನೇ ಪ್ರೀತಿಸುವೆ ಡ್ಯಾಡಿಯನ್ನು ನೋಡಿ ಹೇಳೋಣ ನನ್ನ ಸಂತೋಷವೇ ನನಗೆ ಸಮಾಧಾನವೇ ನಾನು ನಿಮ್ಮನ್ನೇ ಪ್ರೀತಿಸುವೆ ನನ್ನ ಸಂತೋಷ ಏನಾದರೂ ಇದ್ದರೆ ಅದು ನೀನೇ ಅಪ್ಪ ನನಗೇನಾದರೂ ಸಮಾಧಾನ ಇದ್ದರೆ ಕರ್ತನೆ ನೀನೇ ಡ್ಯಾಡಿ ನನಗೆ ಸಮಾಧಾನ ನೀನೇ ಸಮಾಧಾನ ಪ್ರಭು ನೀನೇ ನನ್ನ ಬಾಳಿಗೆ ಹರುಷ ತರುವಾತನು ನೀನೇ ಹಲ್ಲೆಲೂಯಾ Thank you, Jesus. Thank you, Father. Thank you. Thank you. Thank you. Thank you. Thank you. Thank you. ದೇವನೇ ಯೇಸುವೇ ಹೃದಯ ನಾಯಕನೇ ದೇವನೇ ನನ್ನೇಸುವೆ ನನ್ನ ನಾಯಕನೇ ಓ ದೇವನೇ ನನ್ನೇಸುವೆ ನನ್ನ ನಾಯಕನೇ ಆರಾಧನೆ 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 ನಿಮಗೆ ಡ್ಯಾಡಿ ಆರಾಧನೆ 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 ನಿಮಗೆ ಹಲ್ಲೆಲೂಯಾ ಥ್ಯಾಂಕ್ ಯು ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ ನಿಮಗೆ ವಂದನೆ ದೂರಲ ಬಗಲ ಪುರದ ಓ ಬಾಬಾ 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 ಓರಿ ಕಾಶಿ ಕಲ್ಬೋರಿ ಆದ ಇಂದರ ಕೊರಗೋಲ ಕರ ಬೋಕರ ಹೇರ್ಬೇಕಸಿ ಅಂದರ ನವ ಗೊರಗೋ ಹೇ ಮಮ ಕಸು ಗೊರಗೊ ಹೋರಿ ಅಂದರ ನಮಗರಿ ಶಮಕತ್ಸು ಕುತು ರಬಗರ ಶಂದರ ನಮಗರು ಕ್ಯಾಶಿಯತುರ ನಮ ಶಮಗದುರ ರಮ
Thank you, thank you, thank you. Thank you, thank you, thank you. Thank you. Appa, thank you for your sweet presence. ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ಮಧ್ಯದಲ್ಲಿ ನೀವಿರುವುದಕ್ಕಾಗಿ ಸ್ತೋತ್ರ. ಬೇರೆ ಸ್ಥಳಗಳಲ್ಲಿ 1000 ದಿನ ಇರೋದಕ್ಕಿಂತ ನಿನ್ನ ಜೊತೆ ಕರ್ತ ನಮಗೆ ತುಂಬ ಸಂತೋಷಪ್ಪ, ಖುಷಿ ಸ್ವಾಮಿ. ಥ್ಯಾಂಕ್ ಯು, ಇದು ಶ್ರೇಷ್ಠ. ಥ್ಯಾಂಕ್ ಯು ಫಾರ್ ಯೋರ್ ಸ್ವೀಟ್ ಪ್ರೆಸೆನ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಮತ್ತು ಪ್ರಾರ್ಥನೆಗೆ ಅನುಕೂಲ ಆಗುವಂತೆ 1 ಕೊರಿಂಥ 15ನೇ ಅಧ್ಯಾಯ 57ನೇ ವಚನವನ್ನು ಓದೋಣ. 1 ಕೊರಿಂಥ 15:57. 1 ಕೊರಿಂಥ 15:57. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ದೇವರು ನಮಗೆ ಜಯವನ್ನು ಕೊಟ್ಟಿದ್ದಾನೆ. ನಾವು ಜಯಶಾಲಿಗಳು. ಈ ಲೋಕದಲ್ಲಿ ಎಲ್ಲದರ ಮೇಲೆ ನಾವು ಜಯವನ್ನೇ ಹೊಂದುವಂತೆ ಕರೆಯಲ್ಪಟ್ಟಿದ್ದೇವೆ. ನಾವು ಯಶಸ್ಸಿನ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ, ನಾವು ಜಯ ಹೊಂದಲಿಕ್ಕಾಗಿಯೇ ಕರೆಯಲ್ಪಟ್ಟಿದ್ದೇವೆ. ನಾವು ಸೃಷ್ಟಿ ಮಾಡಲ್ಪಟ್ಟಿದ್ದೇ ಜಯವನ್ನು ಹೊಂದಲಿಕ್ಕೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಾವು ಜಯಶಾಲಿಗಳಾಗಿದ್ದೇವೆ, ಜಯವನ್ನು ಹೊಂದಲಿಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಜಯವನ್ನು ನಾವು ಅನುಭವಿಸಲಿಕ್ಕೆ ಅನೇಕ ಸಂದರ್ಭಗಳಲ್ಲಿ ಮಿಸ್ ಮಾಡ್ಕೊಳ್ತೇವೆ. ಅನೇಕ ಸಂದರ್ಭಗಳಲ್ಲಿ ಸೋಲನ್ನು ಅನುಭವಿಸಿ ಆಮೇಲೆ ಚಿಂತೆ ಮಾಡ್ತೇವೆ, ಆಮೇಲೆ ಕಣ್ಣೀರಿಡ್ತೇವೆ. ಆದರೆ ವಾಸ್ತವಾಂಶದಲ್ಲಿ ನಾವು ಜಯ ಹೊಂದಲಿಕ್ಕೆ ಕರೆಯಲ್ಪಟ್ಟಿದ್ದೇವೆ. ನಾವು ಹೇಗೆ ಜಯವನ್ನು ಹೊಂದಿಕೊಳ್ಳಬಹುದು? 2 ಕೊರಿಂಥ 2ನೇ ಅಧ್ಯಾಯ 14ನೇ ವಚನವನ್ನು ಓದಿ. 2 ಕೊರಿಂಥ 2:14. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಯಾವಾಗಲೂ ನಮ್ಮನ್ನು ಜಯೋತ್ಸವದಲ್ಲಿ ಮೆರೆಸುತ್ತಾನೆ. ಯಾವಾಗಲೂ ನಮ್ಮನ್ನು ಜಯೋತ್ಸವದಲ್ಲಿ ಮೆರೆಸುತ್ತಾನೆ. ಹೇಗೆ ಅಂದರೆ ಅದು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ. ಹಲ್ಲೆಲೂಯಾ. ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಜಯ ಕೊಟ್ಟಿದ್ದಾನೆ. ಆ ಜಯವನ್ನು ನಾವು ಅನುಭವಿಸಬೇಕಾದ್ರೆ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಮಾತ್ರ ನೀವು ಎಂಜಾಯ್ ಮಾಡಲಿಕ್ಕೆ ಸಾಧ್ಯ. ಅನೇಕ ಸಂದರ್ಭಗಳಲ್ಲಿ ನಾವು ಸೋಲನ್ನು ಅನುಭವಿಸ್ತೇವೆ. ನೀವು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡೋದಾದರೆ ನಾವು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಇಲ್ಲದೆ ಹೋಗೋದ್ರಿಂದ ನಾವು ಅಲ್ಲಿ ಸೋಲನ್ನು ಅನುಭವಿಸಬೇಕಾದ ಅನಿವಾರ್ಯ ಉಂಟಾಗ್ಬಿಡ್ತದೆ. ಹಲ್ಲೆಲೂಯಾ. ಕ್ರಿಸ್ತನೊಂದಿಗಿನ ಅನ್ಯೋನ್ಯತೆ ಎಷ್ಟರ ಮಟ್ಟಿಗಿದೆಯೋ, ಕ್ರಿಸ್ತನೊಂದಿಗಿನ ಬಾಂಧವ್ಯದಲ್ಲಿ ನಾವು ಎಷ್ಟರ ಮಟ್ಟಿಗೆ ಬಲವಾಗಿದ್ದೀವೋ ಅಷ್ಟರ ಮಟ್ಟಿಗೆ ಜಯ ನಮ್ಮದು. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿಯೇ ನಮಗೆ ಜಯ ಇರೋದು. ಕ್ರಿಸ್ತನ ಜಯವನ್ನು ಯಾರಾದರೂ ಅನುಭವಿಸ್ಬೇಕಂದ್ರೆ ಅದು ಕ್ರಿಸ್ತನನ್ನು ಬಿಟ್ಟು ಬೇರೆ ಎಲ್ಲೂ ನೀವು ಅನುಭವಿಸ್ಲಿಕ್ಕಾಗಲ್ಲ. ಅದು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಇದ್ದುಕೊಂಡು ನೀವು ಎಲ್ಲದರಲ್ಲಿ ಆರ್ಥಿಕವಾಗಿ, ಆತ್ಮಿಕವಾಗಿ, ಪಾಪದ ಮೇಲೆ ಜಯ, ಆರ್ಥಿಕವಾಗಿ ಜಯ, ಮತ್ತು ತಮ್ಮ ಕೆಲಸ ಕಾರ್ಯಗಳಲ್ಲಿ ಜಯ, ಈ ರೀತಿಯಾಗಿ ಎಲ್ಲ ಹಂತದಲ್ಲಿ ನೀವು ಜಯ ಅನುಭವಿಸ್ಬೋದು. ಆದರೆ ಒಂದೇ ಒಂದು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಇದ್ದು ಆ ಜಯವನ್ನು ನೀವು ಎಂಜಾಯ್ ಮಾಡ್ಬೋದು. ಹಲ್ಲೆಲೂಯಾ. ಯೇಸು ಸ್ವಾಮಿ ಈ ರೀತಿ ಹೇಳಿದ್ರು. ಯೋಹಾನನ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನದಲ್ಲಿ. ಯೋಹಾನ 16:33. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಜಯ ಆತನಲ್ಲಿದೆ. ನಾವು ಆತನೊಂದಿಗಿದ್ದರೆ ಜಯ ನಮ್ಮದು. ಕ್ರಿಸ್ತನನ್ನು ಬಿಟ್ಟು ನಾವು ಯಾವ ರೀತಿಯಲ್ಲೂ ಜಯದ ಹೆಜ್ಜೆಯನ್ನು ಇಡಲಿಕ್ಕಾಗಲ್ಲ. ಜಯ ಗಳಿಸಿದ ಆತನು, ಲೋಕವನ್ನು ಜಯಿಸಿದ ಆತನು ನಮಗಿರೋದ್ರಿಂದಾಗಿ
ಆತನೊಂದಿಗಿದ್ದು ನಾವು ಎಲ್ಲದರಲ್ಲಿ ಜಯಗಳಿಸಲಿಕ್ಕೆ ಶಕ್ತರಾಗಿದ್ದೇವೆ. ಹಲ್ಲೆಲೂಯ. ಅದಕ್ಕೆ ಪೌಲನು ಹೇಳ್ತಾನೆ, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ನಾನು ಎಲ್ಲವನ್ನ ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ಹಲ್ಲೆಲೂಯ. ತೆಗೆದು ಓದನ ವಚನವನ್ನು, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ನಾನು ಎಲ್ಲವನ್ನ ಮಾಡಲಿಕ್ಕೆ ಶಕ್ತನಾಗಿದ್ದೇನೆ ಎಂಬುದಾಗಿ ಪೌಲನು ಹೇಳ್ತಾನೆ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನ. ಫಿಲಿಪ್ಪಿ 4:13. ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ನಾನು ಎಲ್ಲವನ್ನ ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ಕರ್ತನಲ್ಲಿ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಮಾತ್ರವೇ ನಮಗೆ ಯಶಸ್ಸು ಉಂಟು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಇಸ್ರಾಯೇಲರ ಜೀವಿತವನ್ನು ನೋಡುವಾಗ ಹಗಲಿನಲ್ಲಿ ಮೇಘಸ್ತಂಭವಾಗಿ, ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿ ಕರ್ತನು ಅವರ ಜೊತೆಯಲ್ಲಿದ್ದು ಜಯ ಕೊಡುತ್ತಾ ಬಂದನು. ಅವ್ರ ಜೀವಿತ ಪ್ರತಿಯೊಂದು ಹೆಜ್ಜೆಯಲ್ಲೂ ಕರ್ತನು ಯಶಸ್ಸನ್ನು ಕೊಟ್ಟನು. ಅದರಿಂದ ಅವರು ಹೊಂದಿದ ಯಶಸ್ಸುಗಳು ಅವರ ಸಾಮರ್ಥ್ಯಕ್ಕೆ ಮೀರಿದ್ದವು. ಕೆಂಪು ಸಮುದ್ರ ಒಣನೆಲವಾಗಿ ಅವರಿಗೆ ಮಾರ್ಪಟ್ಟಿತು. ಇದು ಅವರ ಸಾಮರ್ಥ್ಯದಿಂದ ಅಲ್ಲ, ಕರ್ತನು ಅವರ ಜೊತೆಯಲ್ಲಿ ಇದ್ದುದರಿಂದ. ಕರ್ತನ ಅವ್ರ ಜೊತೆಯಲ್ಲಿದ್ದು ಅಂಥ ಮಹತ್ ಕಾರ್ಯಗಳನ್ನು ಅವರಿಗೆ ಮಾಡಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಕರ್ತನು ನಮ್ಮ ಜೊತೆಯಲ್ಲಿರೋದಾದರೆ ಸಮಸ್ಯೆ ಎಷ್ಟು ದೊಡ್ಡದಾಗಿದ್ದರೂ ಅದರ ಬಗ್ಗೆ ನಾವು ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ಜಯ ಕೊಡುವ ಆತನು ಕರ್ತನು ನಮ್ಮ ಜೊತೆಯಲ್ಲಿದ್ದಾನೆ. ನಮ್ಮ ಬಲದಿಂದ ಏನು ನಾವು ಜಯಿಸ್ತಾ ಇಲ್ವಲ್ಲ, ಕರ್ತನ ಬಲದಿಂದ ಜಯಿಸ್ತಾ ಇದ್ದೀವಿ. ಅದಕ್ಕೆ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಆಶ್ವಾಸನೆ ಕೊಟ್ಟು ಕಳಿಸ್ತಾ ಇದ್ದಾರೆ. ನೋಡಿರಿ, ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇದ್ದೇನೆ. ಅದೇ ಧೈರ್ಯ. ಕರ್ತ ನನ್ನ ಜೊತೆಯಲ್ಲಿದ್ದಾನೆ. ಸಮಸ್ಯೆ ಎಷ್ಟೇ ಬರಲಿ, ನನ್ನ ಬಲವನ್ನು ಇಟ್ಕೊಂಡು ನಾನು ಅದನ್ನು ಫೇಸ್ ಮಾಡ್ತಾ ಇಲ್ಲ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತದಲ್ಲಿ ಬರುವ ಹೋರಾಟಗಳನ್ನು ನೆನಪು ಮಾಡ್ಕೊಳ್ಳಿ. ಬಹುತೇಕ ನಾವು ನಮ್ಮ ಸಾಮರ್ಥ್ಯವನ್ನು ಇಟ್ಟೇ ನಾವು ಫೇಸ್ ಮಾಡ್ತೇವೆ. ಇದನ್ನು ಈ ಸಾಲ ತೀರಿಸ್ಲಿಕ್ಕಾಗುತ್ತಾ, ನಮ್ಮ ಸಾಮರ್ಥ್ಯವನ್ನೇ ನಾವು ಚೆಕ್ ಮಾಡ್ತೇವೆ. ಈ ಕೆಲಸ ನಾನು ಮಾಡಲಿಕ್ಕಾಗುತ್ತಾ, ನಮ್ಮ ಸಾಮರ್ಥ್ಯವನ್ನೇ ನಾವು ಇಟ್ಟು ಲೆಕ್ಕಾಚಾರ ಮಾಡ್ತೇವೆ. ಇನ್ಮೇಲೆ ನಮ್ಮ ಸಾಮರ್ಥ್ಯವನ್ನು ಬದಿಗಿಟ್ಟು ಕರ್ತನ ಸಾಮರ್ಥ್ಯವನ್ನು ನಾವು ಲೆಕ್ಕಕ್ಕೆ ತಗೊಳ್ಳುವ. ಕರ್ತನ ಅನ್ಯೋನ್ಯತೆಯಲ್ಲಿ, ಕರ್ತನ ಪ್ರಸನ್ನತೆಯಲ್ಲಿ, ಕರ್ತನ ಸಮ್ಮುಖದಲ್ಲಿ ನಾವು ಬರುವಾಗ ಕರ್ತನ ಸಾಮರ್ಥ್ಯದ ಲೆವೆಲ್ನ ಗ್ರಹಿಕೆ ನಮಗುಂಟಾಗ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಯಾವುದೋ ಒಂದು ಕೆಲಸ ನಿಮಗೆ ಕಷ್ಟಕರವಾಗಿ ಅನಿಸುತ್ತೆ ಅಂತ ಇಟ್ಕೊಳ್ಳಿ. ಆ ವಿಷಯವಾಗಿ ದೇವರ ಸಮ್ಮುಖದಲ್ಲಿ, ದೇವರ ಅನ್ಯೋನ್ಯತೆಯಲ್ಲಿ ನಾವು ಬರುವಾಗ ನಮ್ಮ ಸಾಮರ್ಥ್ಯಕ್ಕೆ ಮೀರಿದಂತಹ ಸಾಧನೆ ಮಾಡಲಿಕ್ಕೆ ಬೇಕಾದ ಧೈರ್ಯವು, ಬಲವು, ಪ್ರೋತ್ಸಾಹವು, ಮಾರ್ಗದರ್ಶನವು ಉಂಟಾಗ್ತದೆ. ದೇವರ ಅನ್ಯೋನ್ಯತೆಯನ್ನು ಬಿಟ್ಟು ನಾವು ಹಾಗೆ ಮಾಡುವುದಾದರೆ, ನಮ್ಮ ಬುದ್ಧಿಯಿಂದ ಮಾಡುವುದಾದರೆ ಕೆಲವು ಸಮಯ ಮೊಂಡು ಧೈರ್ಯದಲ್ಲಿ ಹೋಗ್ಬೋದು, ಅದು ಮಧ್ಯಂತರದಲ್ಲಿ ಸ್ಥಗಿತ ಆಗ್ತದೆ. ಆದರೆ ಕರ್ತನ ಅನ್ಯೋನ್ಯತೆಯಲ್ಲಿ, ಕರ್ತನೊಂದಿಗಿನ ಬಾಂಧವ್ಯದಲ್ಲಿ, ದೇವರೊಂದಿಗಿನ ನಿಕಟ ಸಂಪರ್ಕದಲ್ಲಿ, ದೇವರೊಂದಿಗಿನ ರಿಲೇಷನ್ಶಿಪ್ನಲ್ಲಿ ನಾವು ಕೂಡಿದವರಾಗಿ ದೇವರ ಸಮ್ಮುಖದಲ್ಲಿದ್ದು ದೇವರ ಮಾರ್ಗದರ್ಶನಗಳನ್ನು ಹೊಂದಿಕೊಂಡವರಾಗಿ ಹೋಗೋದಾದರೆ ಆ ಕಾರ್ಯ ನಮ್ಮ ಗ್ರಹಿಕೆಗೆ, ನಮ್ಮ ಊಹೆಗೆ ಎಟುಕಿಸದ ಕಾರ್ಯ ಆಗಿರ್ತದೆ. ಯೋರ್ದಾನ್ ಇಬ್ಬಾಗವಾಗುತ್ತೆ, ಯೆರಿಕೋ ಬೀಳುತ್ತೆ. ನಿಶ್ಚಯವಾಗಿ ನಾವು ಜಯವನ್ನು ಹೊಂದುವವರಾಗ್ತೇವೆ. ಕ್ರಿಸ್ತನ ಅನ್ಯೋನ್ಯತೆಯಲ್ಲೇ ನಮಗೆ ಜಯವನ್ನು ಇಟ್ಟಿದ್ದಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯ ಕೊಟ್ಟಿದ್ದಾನೆ. ಆ ಜಯವನ್ನು ನಾವು ಅನುಭವಿಸಬೇಕಾದ್ರೆ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿಯೇ ನಾವು ಅನುಭವಿಸಬೇಕು. ಹಲ್ಲೆಲೂಯಾ. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಾವು ಎಷ್ಟರ ಮಟ್ಟಿಗೆ ಕ್ರಿಸ್ತನೊಂದಿಗೆ ಅನ್ಯೋನ್ಯವಾಗಿರ್ತೀವೋ ಅಷ್ಟರ ಮಟ್ಟಿಗೆ ನಮಗೆ ಯಶಸ್ಸು, ಅಭಿವೃದ್ಧಿಯು, ಏಳಿಗೆಯು ಉಂಟಾಗ್ತದೆ. ಅದರಿಂದ ನಾವು ಕರ್ತನ ಬಳಿಯಲ್ಲಿ ನಾವು ಕೇಳುವ, ಅಪ್ಪ ನಿನ್ನೊಂದಿಗಿನ ಅನ್ಯೋನ್ಯತೆಯನ್ನು ನಮಗೆ ಇನ್ನೂ ಕೊಡಪ್ಪ, ನಿನ್ನೊಂದಿಗಿನ ಅನ್ಯೋನ್ಯತೆಯನ್ನು ಕೊಡು ಸ್ವಾಮಿ. ನಾವು ಇನ್ನೂ ನಿಕಟವಾಗಿ ನಿನ್ನೊಂದಿಗಿದ್ದು ನಾವು ಬರುವ ಎಲ್ಲ ಹೋರಾಟಗಳನ್ನು ಜಯಿಸಬೇಕು ಸ್ವಾಮಿ. ಏನೇ ಬಂದರೂ ನಿನ್ನ ಸಾನ್ನಿಧ್ಯದಲ್ಲಿದ್ದು, ನಿನ್ನ ಅನ್ಯೋನ್ಯತೆಯಲ್ಲಿದ್ದು ಆ ಬಲ ತಗೊಂಡು ನಾನು ಮುಂದೆ ಹೋಗಬೇಕು. ಅದು ಆರ್ಥಿಕ ಕಾರ್ಯ ಆಗಿದ್ದರು, ಆತ್ಮಿಕ ಕಾರ್ಯ ಆಗಿದ್ದರು, ಅಥವಾ ಬೇರೆ ಯಾವುದೇ ವಿಧವಾದಂತಹ ಹೋರಾಟಗಳು, ಶರೀರದ ಹೋರಾಟಗಳು, ಅನಾರೋಗ್ಯ ಯಾವುದೇ ಆಗಿದ್ದರೂ ನಿನ್ನ ಅನ್ಯೋನ್ಯತೆಯಲ್ಲಿ ನಾನು ಕರ್ತನೆ ಬಲ ಪಡ್ಕೊಂಡು ಅದರ ಮೂಲಕ ನಾನು ಜಯ ಗಳಿಸಲಿಕ್ಕೆ ನನಗೆ ಕೃಪೆ ಕೊಡಪ್ಪ. ಒಂದು ನಿಮಿಷ ಎಲ್ಲ ಕಣ್ಣುಗಳನ್ನ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ, ಭೂಮಿ ಆಕಾಶಗಳ ನಿರ್ಮಾಣಿಕನೇ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮಗೆ ಜಯ ಇದೆ.
ಹಲ್ಲೆಲೂಯಾ. ಕ್ರಿಸ್ತ ಯೇಸುವಿನ ಮೂಲಕ ನಮಗೆ ಜಯ ಕೊಟ್ಟಿದ್ದೀರಿ. ಆ ಜಯವನ್ನು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿಯೇ ನಾವು ಅನುಭವಿಸುವಂತೆ ನೀನು ಯೋಜನೆ ಹಾಕಿದ್ದೀರಿ ಸ್ವಾಮಿ. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿದ್ದರೆ ಕರ್ತನೆ ನಾವು ಜಯ ಗಳಿಸುವವರು. ಹೌದು, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಕರ್ತನೆ ನಾವು ಇರಲಿಕ್ಕೆ ನಮಗೆ ಕೃಪೆ ಕೊಡಪ್ಪ. ಥ್ಯಾಂಕ್ ಯು. ಯಾವುದೇ ಹೋರಾಟವನ್ನು ಕ್ರಿಸ್ತನಲ್ಲಿ ಅನ್ಯೋನ್ಯತೆಯಲ್ಲಿದ್ದು, ದೈವ ಪ್ರಸನ್ನತೆಯಲ್ಲಿದ್ದು, ದೈವ ಸಾನ್ನಿಧ್ಯದಲ್ಲಿದ್ದು, ಕ್ರಿಸ್ತನೊಂದಿಗಿನ ಒಳ್ಳೆ ಬಾಂಧವ್ಯದಲ್ಲಿದ್ದು ಕರ್ತನೆ ಆ ಸಮಸ್ಯೆಯನ್ನು, ಹೋರಾಟವನ್ನು ಎದುರಿಸಲಿಕ್ಕೆ ನಮಗೆ ಕೃಪೆ ಕೊಡಪ್ಪ, ಕೃಪೆ ಕೊಡಪ್ಪ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ಹೌದು ಸ್ವಾಮಿ, ಸತ್ಯವೇದದಲ್ಲಿ ಕರ್ತನೆ ನಿನ್ನ ಭಕ್ತರೆಲ್ಲರೂ ನಿನ್ನಲ್ಲಿ ಬಲ ಪಡ್ಕೊಂಡು ಕರ್ತನೆ ಲೋಕವನ್ನು ಜಯಿಸಿದರು, ಪಾಪವನ್ನು ಜಯಿಸಿದರು, ಸೈತಾನನ್ನು ಜಯಿಸಿದರು, ಐಗುಪ್ತ್ಯರನ್ನು ಜಯಿಸಿದರು, ಫಿಲಿಸ್ಟಿಯರನ್ನು ಜಯಿಸಿದರು, ಮಿದ್ಯಾನಿಯರನ್ನು ಜಯಿಸಿದರು. ಎಲ್ಲವನ್ನು ಕೂಡ ಕರ್ತನೆ ನೀನು ಕೊಡುವ ಬಲದಿಂದ, ಕರ್ತನೆ ಅವರ ಬಲದಿಂದ ಅಲ್ಲ, ನೀನು ಕೊಡುವ ಬಲದಿಂದ ಇವತ್ತು ನಾವು ಸಹ ಕರ್ತನೆ ನಿನ್ನ ಅನ್ಯೋನ್ಯತೆಯಲ್ಲಿದ್ದು, ನಿನ್ನಲ್ಲಿ ಬಲ ಪಡ್ಕೊಂಡು, ನಿನ್ನಲ್ಲಿ ಎನರ್ಜಿ ಪಡ್ಕೊಂಡು, ನಿನ್ನಲ್ಲಿ ಧೈರ್ಯ ಪಡ್ಕೊಂಡು ನಾವು ಬರುವ ಎಲ್ಲ ಹೋರಾಟಗಳನ್ನು ಜಯಿಸಬೇಕು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಹೌದಪ್ಪ ಕರ್ತನೆ, ವಿರೋಧಗಳು, ವೈರಿಗಳ ತಂತ್ರ ಕುತಂತ್ರಗಳು ಎಷ್ಟೇ ಇದ್ದರೂ ಕರ್ತನೆ ನಿನ್ನ ಬಲ ಅವೆಲ್ಲವನ್ನು ಸೋಲಿಸುತ್ತೆ. ನಮಗೆ ಭಯ ಇಲ್ಲ, ನಮಗೆ ಧೈರ್ಯ ಉಂಟು. ಕರ್ತನೆ ಏನೇ ಸಮಸ್ಯೆ ಬಂದರೂ ನಮಗೆ ಭಯ ಇಲ್ಲ, ಯಾಕಂದರೆ ನಮ್ಮ ಸ್ಟ್ರೆಂತನ್ನು ನಾವು ನೋಡ್ತಾ ಇಲ್ಲ, ಕರ್ತನೆ ನಿನ್ನ ಸ್ಟ್ರೆಂತನ್ನು ನೋಡ್ತಾ ಇದ್ದೀವಿ. ಥ್ಯಾಂಕ್ ಯು ಲಾರ್ಡ್. ಇದೇ ಅನುಭವದಲ್ಲಿ ನಾವು ಮುಂದುವರಿಯಲಿಕ್ಕೆ ಸಹಾಯ ನೀಡು, ನಮಗೆ ಕೃಪೆ ನೀಡು ಸ್ವಾಮಿ. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರಿಗೂ ನಿನ್ನ ಬಲವನ್ನು ಹತ್ತುಕೊಳ್ಳಲಿಕ್ಕೆ ಕೃಪೆ ಕೊಡಪ್ಪ, ನಿನ್ನಲ್ಲಿ ಸ್ಟ್ರೆಂತನ್ನು ಪಡ್ಕೊಳ್ಳಿಕ್ಕೆ ಕೃಪೆ ಕೊಡು ಸ್ವಾಮಿ. ನಿನ್ನ ಅನ್ಯೋನ್ಯತೆಯಲ್ಲಿ ಇದ್ದು ಬಲ ಪಡ್ಕೊಳ್ಳಿಕ್ಕೆ ಸಹಾಯ ನೀಡು, ನಿನ್ನ ಅನ್ಯೋನ್ಯತೆಯಲ್ಲಿರುವ ಸ್ಟ್ರೆಂತನ್ನು ಅನುಭವಿಸಲಿಕ್ಕೆ ಕೃಪೆ ಕೊಡಪ್ಪ. ಥ್ಯಾಂಕ್ ಯು ಜೀಸಸ್. ನಿನ್ನ ಅನ್ಯೋನ್ಯತೆಯಲ್ಲಿ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮಗೆ ಜಯೋತ್ಸವ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮಗೆ ಜಯ. ಹಲ್ಲೆಲೂಯಾ. ಕ್ರಿಸ್ತನ ಜೊತೆಯಲ್ಲಿದ್ದರೆ ಜಯ, ಕ್ರಿಸ್ತನು ನಮ್ಮೊಂದಿಗಿದ್ದರೆ ಜಯ, ಕ್ರಿಸ್ತನ ಪ್ರಸನ್ನತೆ ಇದ್ದರೆ ಜಯ, ಪರಿಶುದ್ಧಾತ್ಮನ ಪ್ರಸನ್ನತೆ ಇದ್ದರೆ ಜಯ. ಹಲ್ಲೆಲೂಯಾ. ಆ ಜಯದ ಜೀವಿತದಲ್ಲಿ ಕರ್ತನೆ ನಮ್ಮನ್ನು ನಡೆಸಪ್ಪ. ಥ್ಯಾಂಕ್ ಯು. ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರನ್ನು ಈ ಜಯೋತ್ಸವದಲ್ಲಿ ನಡೆಸಿ. ಥ್ಯಾಂಕ್ ಯು. ಜಯೋತ್ಸವದಲ್ಲಿ ನಡೆಸಿ, ಯಶಸ್ಸಿನಲ್ಲಿ ನಡೆಸಿ, ನಿನ್ನೊಂದಿಗಿನ ಅನ್ಯೋನ್ಯತೆಯಲ್ಲಿದ್ದು ಸಾಮರ್ಥ್ಯಕ್ಕೆ ಮೀರಿದ ಜಯವನ್ನು ಹೊಂದಲಿಕ್ಕೆ, ಗ್ರಹಿಕೆಗೆ ಮೀರಿದ ಜಯವನ್ನು ಹೊಂದಲಿಕ್ಕೆ ಕರ್ತನೆ ಅನೇಕರು ನೋಡಿ ಆಶ್ಚರ್ಯ ಪಡುವಷ್ಟರ ಮಟ್ಟಿಗೆ ಜಯವನ್ನು ಗಳಿಸಲಿಕ್ಕೆ ಕೃಪೆ ಕೊಡಪ್ಪ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಿನ್ನ ಅನ್ಯೋನ್ಯತೆಯಲ್ಲಿ ಕರ್ತನೆ ನಮಗೆ ಜಯ ಇದೆ, ನಿನ್ನ ಅನ್ಯೋನ್ಯತೆಯಲ್ಲಿ ನಮಗೆ ಯಶಸ್ಸು ಇದೆ. ಕರ್ತನೆ ಜಯಿಸಲಿಕ್ಕೆ ಬೇಕಾದ ಸಾಮರ್ಥ್ಯ ಇದೆ. ಅದನ್ನು ನಾವು ಅನುಭವಿಸ್ಲಿಕ್ಕೂ, ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರು ಅನುಭವಿಸ್ಲಿಕ್ಕೂ ಕೃಪೆಯನ್ನು ನೀಡು ಸ್ವಾಮಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಕಲಬುರಗಿ, ಗುಲ್ಬರ್ಗಾ ಜಿಲ್ಲೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುವ. ಗುಲ್ಬರ್ಗಾ ಜಿಲ್ಲೆಯಲ್ಲಿರುವಂತಹ ಎಲ್ಲ ದೇವ ಜನರು, ರಕ್ಷಣೆ ಹೊಂದಿದ ಎಲ್ಲ ದೇವ ಜನರಿಗಾಗಿ ಪ್ರಾರ್ಥನೆ ಮಾಡುವ. ಪ್ರತಿಯೊಬ್ಬರೂ ಸಹ ಜಯ ಹೊಂದುವವರಾಗಿ, ಯಶಸ್ಸನ್ನು ಹೊಂದುವವರಾಗಿ, ಜೀವಿತದಲ್ಲಿ ಅಭಿವೃದ್ಧಿಯನ್ನು ಕಾಣುವವರಾಗಿ ಆಗಲಿ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿದ್ದು ಯಶಸ್ಸನ್ನು ಕಾಣುವವರಾಗಿ ಆಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರ ಜೀವಿತದಲ್ಲಿ ಜಯ ಉಂಟಾಗಲಿ. ಯಾರೆಲ್ಲ ಸೋಲನ್ನು ಅನುಭವಿಸ್ತಾ ಇದ್ದಾರೋ ಅವರು ಜಯದ ಹೆಜ್ಜೆ ಇಡುವಂತೆ ದೇವರ ಕೃಪೆ ಅವರನ್ನು ಆವರಿಸಲಿ. ಕ್ರಿಸ್ತನ ಅನ್ಯೋನ್ಯತೆ, ಕ್ರಿಸ್ತನ ಸಮಕ್ಷಮ, ಕ್ರಿಸ್ತನ ಪ್ರಸನ್ನತೆ ಹೆಚ್ಚಾಗ್ತಾ ಇದ್ದ ಹಾಗೆ ಜಯವು ಆಟೋಮ್ಯಾಟಿಕ್ ಉಂಟಾಗ್ತಾ ಇರ್ತದೆ. ಇದು ಅಲ್ಲಿ ಗುಲ್ಬರ್ಗ ಜಿಲ್ಲೆಯ ಎಲ್ಲ ದೇವಜನರ ಅನುಭವ ಆಗಲಿ. ಪ್ರತಿಯೊಬ್ಬ ದೇವ ಮಗು ಸಹ ಯಶಸ್ಸಿನ ಹಾದಿಯಲ್ಲಿ ಸಾಗಲಿ. ಹಲ್ಲೆಲೂಯಾ. ನಾಮಧೇಯ ಕ್ರೈಸ್ತರಾಗಿರುವವರು ಸಹ ಆತ್ಮಿಕ ಅನುಭವಕ್ಕೆ ಬರಲಿ, ಕ್ರಿಸ್ತನ ಅನ್ಯೋನ್ಯತೆಗೆ ಬರಲಿ, ದೇವರೊಂದಿಗೆ ನಿಕಟ ಬಾಂಧವ್ಯಕ್ಕೆ ಬರಲಿ. ಹಲ್ಲೆಲೂಯಾ. ಕರ್ತನ ಸಮ್ಮುಖದಲ್ಲಿ ಬೇಡಿಕೊಳ್ಳೋಣ, ಎಲ್ಲರೂ ಬೇಡಿಕೊಳ್ಳುವ. ಅಪ್ಪ, ಗುಲ್ಬರ್ಗ ಜಿಲ್ಲೆಯ ಎಲ್ಲ ದೇವ ಜನರಿಗಾಗಿ ಬೇಡಿಕೊಳ್ತೇವೆ. ಕರ್ತನೆ, ಗುಲ್ಬರ್ಗ ಜಿಲ್ಲೆಯಲ್ಲಿರುವ ದೇವ ಜನರೆಲ್ಲರೂ ಆತ್ಮಿಕವಾಗಿ ಬಲ ಹೊಂದಿ ಕರ್ತನೆ ನಿನ್ನೊಂದಿಗಿನ ಒಳ್ಳೆ ಅನ್ಯೋನ್ಯತೆಯಲ್ಲಿ ಬರಲಿ ಅಂತ ನಾವು ಬೇಡಿಕೊಳ್ತೇವೆ ಸ್ವಾಮಿ. ನಿನ್ನೊಂದಿಗಿನ ನಿಕಟ ಬಾಂಧವ್ಯದಲ್ಲಿ ಬರಲಿ. ಕರ್ತನೆ, ನಿನ್ನೊಂದಿಗಿನ ಅನ್ಯೋನ್ಯತೆಯಲ್ಲಿದ್ದುಕೊಂಡು ಕರ್ತನೆ ಜಯಶೀಲರಾಗಿ ಸಾಕ್ಷಿ ಕೊಡಲಿಯಪ್ಪ, ಅನೇಕರ ಮುಂದೆ ಸಾಕ್ಷಿ ಕೊಡಲಿ. ಥ್ಯಾಂಕ್ ಯು ಲಾರ್ಡ್. ಗುಲ್ಬರ್ಗ ಜಿಲ್ಲೆಯಲ್ಲಿರುವಂಥ ಎಲ್ಲ ದೇವಜನರು ನಿನ್ನೊಂದಿಗೆ ನಿಕಟ ಬಾಂಧವ್ಯದಲ್ಲಿ, ಒಂದು ಲೈವ್ಲಿ ರಿಲೇಷನ್ಶಿಪ್ನಲ್ಲಿ ಕರ್ತನೆ ನಿನ್ನ ಅನ್ಯೋನ್ಯತೆಯಲ್ಲಿ ಕರ್ತನೆ ಸದೃಢವಾಗಿ ಸ್ಥಾಪಿಸಲ್ಪಡಲಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ನಿನ್ನೊಂದಿನ ಅನ್ಯೋನ್ಯತೆಯಲ್ಲಿದ್ದು ಜಯೋತ್ಸವದ ಜೀವನವನ್ನು ಜೀವಿಸಲಿ, ಪಾಪದ ಮೇಲೆ ಜಯದ ಜೀವಿತವನ್ನು ಜೀವಿಸಲಿ. ಕರ್ತನೆ, ಲೋಕದ ಮೇಲೆ ಜಯದ ಜೀವಿತವನ್ನು ಜೀವಿಸಲಿ. ಆರ್ಥಿಕ ಮುಗ್ಗಟ್ಟು ಸಂಕಟಗಳನ್ನೆಲ್ಲ ಜಯಿಸಿ ಮೇಲೆ ಬರಲಿ ಸ್ವಾಮಿ. ಥ್ಯಾಂಕ್ ಯು. ಅಭಿವೃದ್ಧಿಯೆಡೆಗೆ ಬರಲಿಯಪ್ಪ. ಥ್ಯಾಂಕ್ ಯು. ನಿನ್ನ ಅನ್ಯೋನ್ಯತೆಯಲ್ಲಿದ್ದು ಜೀವಿತದಲ್ಲಿ ಕರ್ತನೆ ಏಳಿಗೆಯನ್ನು ಹೊಂದಿಕೊಳ್ಳಲಿಯಪ್ಪ. ಥ್ಯಾಂಕ್ ಯು. ನೀನು ಆಶೀರ್ವದಿಸು. ಗುಲ್ಬರ್ಗ ಜಿಲ್ಲೆ ಎಲ್ಲ ವಿಶ್ವಾಸಿಗಳ
ಕುಟುಂಬಗಳಲ್ಲಿ ಕರ್ತನೆ ಆರ್ಥಿಕ ಏಳಿಗೆ ಉಂಟಾಗಲಿ, ಆತ್ಮಿಕ ಅಭಿವೃದ್ಧಿ ಉಂಟಾಗಲಿ. ಥ್ಯಾಂಕ್ ಯು. ನಿನ್ನೊಂದಿಗಿನ ಬಾಂಧವ್ಯ ವೃದ್ಧಿ ಆಗ್ತಾ ಬರಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಗುಲ್ಬರ್ಗ ಜಿಲ್ಲೆಯ ಎಲ್ಲ ದೇವಜನರು ಆಶೀರ್ವಾದವಾಗಿರಲಿ. ಕರ್ತನೆ, ರಕ್ಷಣೆ ಹೊಂದಿದೇ ಇರುವವರು ನೋಡುವಾಗ ಇವರ ಜೀವಿತದಲ್ಲಿರುವಂಥ ವಿಶೇಷತೆಯನ್ನು ಕಂಡುಕೊಳ್ಳಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನು ನೀನು ಇವ್ರ ಜೊತೆಯಲ್ಲಿ ಹಾಲೆಲೂಯ ಇದ್ದಿ ಅನ್ನುವುದನ್ನು, ನೀನು ಜೊತೆಯಲ್ಲಿದ್ದು ಇವರ ಕಾರ್ಯಗಳನ್ನು ಸಫಲ ಮಾಡ್ತೀಯ ಅನ್ನುವುದನ್ನು ಕರ್ತನೆ ಅವರು ಕಂಡುಕೊಳ್ಳಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಯೋಸೇಫನ ಸಂಗಡ ನೀನಿದ್ದು ಅವನ ಕಾರ್ಯಗಳನ್ನೆಲ್ಲ ಸಫಲಗೊಳಿಸಿದೆ ಅಂತ ಹೇಳಿ ಅಂದು ಪೋಟಿಫರ್ನಿಗೆ ಗೊತ್ತಾಯಿತು. ಕರ್ತನೆ, ಕಲಬುರಗಿ ಜಿಲ್ಲೆಯಲ್ಲಿರುವ, ಗುಲ್ಬರ್ಗ ಜಿಲ್ಲೆಯಲ್ಲಿರುವಂಥ ಎಲ್ಲ ದೇವಜನರ ಜೀವಿತದಲ್ಲಿ ನೀನು ಇದ್ದಿ ಅನ್ನುವುದು ಕರ್ತನೆ ಅನೇಕರಿಗೆ, ಅನ್ಯರಿಗೆ ಗೊತ್ತಾಗಲಿ ಸ್ವಾಮಿ. ಥ್ಯಾಂಕ್ ಯು. ಅವರು ಕೂಡ ರಕ್ಷಣಾ ಅನುಭವಕ್ಕೆ ಬರಲಿಕ್ಕೆ ಅವಕಾಶ ಆಗಲಿಯಪ್ಪ. ನೀನು ಜೊತೆಯಲ್ಲಿದ್ದು ಜಯೋತ್ಸವವನ್ನು ಉಂಟು ಮಾಡು ಸ್ವಾಮಿ. ನಿನ್ನ ಪ್ರಸನ್ನತೆಯನ್ನು ಸಾಬೀತುಪಡಿಸು, ನೀನು ಜೊತೆಗಿರುವುದನ್ನು ಸಾಬೀತುಪಡಿಸು. ದೇವಜನರೆಲ್ಲರೂ ಆ ಅನುಭವವನ್ನು ಕರ್ತನೆ ಹೊಂದಿಕೊಳ್ಳಲಿ. ನೀನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಕೃಪಾ ಸಂಪನ್ನನಾದ ದೇವರೇ, ಈ ಶುಭ ದಿನಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು. ಈ ದಿನದಲ್ಲಿ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಈ ದಿನವಿಡೀ ನಿನ್ನೊಂದಿಗಿರಲಿಕ್ಕೆ, ನಿನ್ನ ಅನ್ಯೋನ್ಯತೆಯಲ್ಲಿರಲಿಕ್ಕೆ, ನಿನ್ನ ಪ್ರಸನ್ನತೆ ಇರಲಿಕ್ಕೆ ನಮಗೆ ಕಲಿಸ್ಕೊಡಪ್ಪ. ಅನ್ಯೋನ್ಯತೆಯನ್ನು ಹಾಳು ಮಾಡುವ ಸೈತಾನ ಯೋಜನೆ ಏನೇ ಇದ್ದರೂ ಅದೆಲ್ಲ ಲಯವಾಗಲಿ. ನಿನ್ನ ಪ್ರೆಸೆನ್ಸನ್ನು ಎಂಜಾಯ್ ಮಾಡಲಿಕ್ಕೆ, ಕರ್ತನೆ ನಿನ್ನ ಸಾನ್ನಿಧ್ಯವನ್ನು ಅನುಭವಿಸಲಿಕ್ಕೆ, ನಿನ್ನ ಅನ್ಯೋನ್ಯತೆಯನ್ನು ಅನುಭವಿಸಲಿಕ್ಕೆ ಕರ್ತನೆ ಒಬ್ಬೊಬ್ಬರಿಗೂ ಸಹಾಯ ನೀಡಪ್ಪ. ಅದು ಮಾತ್ರ ಅಲ್ಲ, ಈ ದಿನ ನಿನ್ನ ಮಕ್ಕಳು ಕೈಟ್ ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಜಯ ಕೊಡಪ್ಪ. ಥ್ಯಾಂಕ್ ಯು. ಈ ದಿನ ನಿನ್ನ ಮಕ್ಕಳು ಎಲ್ಲೆಲ್ಲಿ ಪ್ರಯಾಣ ಮಾಡ್ತಾರೋ ಪ್ರಯಾಣಗಳಲ್ಲಿ ಜೊತೆಗಿದ್ದು ಅವರಿಗೆ ಕರ್ತನೆ ಸುರಕ್ಷತೆ ಕೊಡಪ್ಪ. ಯಾವ್ಯಾವ ಕಾರ್ಯಗಳಲ್ಲಿ ಕೈ ಹಾಕ್ತಾರೋ ಅದರಲ್ಲಿ ಯಶಸ್ಸು ಉಂಟಾಗಲಿ. ಥ್ಯಾಂಕ್ ಯು. ಈ ದಿನವಿಡೀ ಮನರಮ್ಯವಾಗಿರಲಿ, ಸಮಾಧಾನದಿಂದಿರಲಿ, ಕರ್ತನೆ ನೆಮ್ಮದಿಯಿಂದ ಇರಲಿ ಸ್ವಾಮಿ. ಈ ದಿನ ಮನರಮ್ಯದ ದಿನ, ಈ ದಿನ ಸಂತೋಷದ ದಿನ, ಈ ದಿನ ಸಮಾಧಾನದ ದಿನ, ಈ ದಿನ ಹರ್ಷದ ದಿನ, ವಿಶೇಷವಾಗಿ ಈ ದಿನ ಜಯದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಥ್ಯಾಂಕ್ ಯು. ಕರ್ತನು ಯಶಸ್ಸಿನ ಹಾದಿಯಲ್ಲಿ ಪ್ರತಿಯೊಬ್ಬರನ್ನು ನಡೆಸು. ನಮಗೆ ಕೊಟ್ಟಂಥ ಈ ಅನ್ಯೋನ್ಯತೆಗಾಗಿ ಸ್ತೋತ್ರ. ನಿನಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.